ನಮಸ್ಕಾರ. ಇ ಟಿ ವಿ ವೀಕ್ಷಕರಿಗೆ ಯೋಗ ಕ್ಷೇಮ ಕಾರ್ಯಕ್ರಮದ 459ನೇ ತರಗತಿಗೆ ಆತ್ಮೀಯ ಸ್ವಾಗತ. ಪಾದದ ಈ ಒಂದು ಭಾಗದ ಅಂಗಮರ್ದನ ಮ್ಯಾಸೇಜಿಂಗ್ ಇದು ಬಹಳ ಅನೇಕರು ಉಪಯೋಗಿಸ್ತಕ್ಕಂತಹ, ಅನೇಕ ಕಡೆಗಳಲ್ಲಿ ಬಹಳ ದುಬಾರಿಯಾದಂಥ ಒಂದು ಚಿಕಿತ್ಸಾ ಕ್ರಮ ಫುಟ್ ಮ್ಯಾಸೇಜಿಂಗ್. ಪಾದದಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೇ ಈ ಫುಟ್ ರಿಫ್ಲೆಕ್ಸಾಲಜಿ ಅಂತ ಕರೀತಾರೆ. ದೇಹದ ಅನೇಕ ಅಂಗಾಂಗಗಳ ಒಂದು ಪ್ರಾತಿನಿಧಿಕ ಸ್ಥಳ ನಮ್ಮ ಪಾದಗಳಲ್ಲಿದೆ. ಆ ಒಂದು ಭಾಗಕ್ಕೆ ಹಿತವಾದಂಥ ರೀತಿಯಲ್ಲಿ ಒತ್ತಡವನ್ನು ನೀಡುವುದರ ಮುಖಾಂತರ ನಮ್ಮ ದೇಹದ ಸಂಬಂಧಪಟ್ಟ ಅಂಗಾಂಗಗಳನ್ನು ಸಚೇತನಗೊಳಿಸಬಹುದು ಎಂಬತಕ್ಕಂಥದ್ದು ಈ ಫುಟ್ ರಿಫ್ಲೆಕ್ಸಾಲಜಿಯ ಒಂದು ಮೂಲಭೂತ ಅಂಶ. ಅಷ್ಟೇ ಅಲ್ಲದೆ ಈ ಪಾದದ ಭಾಗಕ್ಕೆ ನಾವು ಹಿತವಾದಂಥ ಒತ್ತಡವನ್ನು ಕೊಡುವುದರ ಮುಖಾಂತರ ಖಂಡಿತವಾಗಿ ಪಾದಕ್ಕೆ ಒಳ್ಳೆಯ ವಿಶ್ರಾಂತಿಯನ್ನು ನೀಡುವುದಂತೂ ಸಾಧ್ಯ ಇದೆ. ಈಗಾಗಲೇ ನಾವು ಪಾದದ ಮಧ್ಯಭಾಗಕ್ಕೆ ಹೇಗೆ ಒಳ್ಳೆಯ ವಿಶ್ರಾಂತಿಯನ್ನು ನೀಡ್ಬೋದು, ಒಳ್ಳೆಯ ಒಂದು ಹಿತವಾದಂಥ ಒತ್ತಡವನ್ನು ನೀಡ್ಬೋದು, ಇದನ್ನು ಗಮನಿಸಿದ್ವಿ. ಹಾಗೆಯೇ ಮತ್ತೊಂದು ಮುಖ್ಯ ಭಾಗ ಪಾದದಲ್ಲಿ ಬಹಳ ಬೇಗ ತೊಂದರೆಗೆ ಒಳಗಾಗ್ತಕ್ಕಂಥದ್ದು ಅಂತ ಹೇಳಿದ್ರೆ ಈ ಹಿಮ್ಮಡಿಯ ಭಾಗ, ಹೀಲ್. ಈ ಭಾಗ ಸಾಕಷ್ಟು ಒತ್ತಡವನ್ನು ತೆಗೆದುಕೊಳ್ತಾ ಇರುತ್ತೆ. ಈ ಭಾಗಕ್ಕೆ ಒಂದು ಹಿತವಾದಂಥ ರೀತಿಯಲ್ಲಿ ನಾವು ವಿಶ್ರಾಂತಿಯನ್ನು ನೀಡುವ ಒಂದು ಕ್ರಮವನ್ನು ಈಗ ಗಮನಿಸೋಣ. ಇಲ್ಲಿ ಮೊದಲಿಗೆ ನೀಲ್ ಡೌನ್ ಅಂದರೆ ಒಂದು ಈಗ ನಾವು ಗಮನಿಸಿದ್ದು ಪಾದವನ್ನು ಒಂದು ಮೇಲೊಂದು ಇಟ್ಕೊಂಡು ಪಾದದ ಮಧ್ಯಭಾಗಕ್ಕೆ ಒತ್ತಡವನ್ನು ಕೊಡೋದು. ಈಗ ಮಾಡ್ತಕ್ಕಂಥದ್ದು ಕೂತ್ಕೊಳ್ಳಿ, ಎರಡು ಕಾಲು ಮುಂದೆ ತಗೊಳ್ಳಿ. ಈಗ ಬಲಗಾಲನ್ನು ಮಡಚ್ಕೊಳ್ಳಿ ವಜ್ರಾಸನದ ರೀತಿಯಲ್ಲಿ ಒಳಮುಖವಾಗಿ. ಹಾಗೆ ಆ ಹಿಮ್ಮಡಿ ಮೇಲೆ ಕೂತ್ಕೋಬೇಕು. ಎಡಗಾಲನ್ನು ಮಡಚಿ, ಫೋಲ್ಡ್ ಲೆಫ್ಟ್ ಲೆಗ್. ಹಿಮ್ಮಡಿ ಮೇಲೆ ಕೂತ್ಕೋಬೇಕು. ಈಗ ಒಂದು ಬ್ಲ್ಯಾಂಕೆಟನ್ನು ಮಡಚಿ ಇಟ್ಕೊಳ್ಳಿ. ಹೀಗೆ ಸ್ವಲ್ಪ ಮೇಲೆ ಕೇಳಿ. ನಾವು ಕೀಪ್ ದಿ ಬ್ಲ್ಯಾಂಕೆಟ್ ನೋಡಿ, ಇಲ್ಲಿ ಪಾದ ಸ್ವಲ್ಪ ಮಡಚಿಟ್ಟಿದ್ದೀವಿ. ಫುಟ್ ನೀಡ್ ನಾಟ್ ಬಿ ಇನ್ ಲೈನ್ ವಿತ್ ದಿ ಲೆಗ್, ಸ್ವಲ್ಪ ಮಡಚಿಟ್ಟಿರಬೇಕು. ಈಗ ಇಲ್ಲಿಗೆ ನಾವು ಒತ್ತಡವನ್ನು ವರ್ಗಾಯಿಸಬೇಕು. ಹಾಗಾಗಿ ಈ ಭಾಗದ ಮೇಲೆ ಒಂದು ಬ್ಲ್ಯಾಂಕೆಟನ್ನು ಇಡ್ತೀವಿ. ಕೀಪ್ ಎ ಬ್ಲ್ಯಾಂಕೆಟ್ ಎಕ್ಸಾಕ್ಟ್ಲಿ ಆನ್ ದಿ ಹೀಲ್. ನಾವು ಸಿಟ್ ಆನ್ ದಿ ಬ್ಲ್ಯಾಂಕೆಟ್. ಎಡಗಾಲ ಆರಾಮಾಗಿ ಮಡಚಿರುತ್ತೆ. ಈಗ ನಾವು ಮೊದಲನೇದಾಗಿ ಈ ಭಾಗದ ಮೇಲೆ ಹೇಗೆ ಒತ್ತಡವನ್ನು ಕೊಡೋದು ನೋಡಿದ್ವಿ, ಈಗ ಇಲ್ಲಿ ಹೇಗೆ ಕೊಡೋದು ನೋಡ್ತಾ ಇದ್ದೀವಿ. ಜಸ್ಟ್ ಕೀಪ್ ಎ ಬ್ಲ್ಯಾಂಕೆಟ್. ಎಡಗಾಲ ಸುಮ್ಮನೆ ಈಗ ಮಡಚಿಟ್ಕೊಂಡಿರ್ತೀವಿ. ಕ್ಯಾನ್ ಕೀಪ್ ದಿ ಲೆಫ್ಟ್ ಲೆಗ್ ಫೋಲ್ಡೆಡ್ ಅಟ್ ಈಸ್. ನೇರವಾಗಿ ಕೂತಿರಬೇಕು. ಸೊ ಕೇರ್ಫುಲಿ ಟ್ರಾನ್ಸ್ಫರ್ ದಿ ಲೋಡ್ ಆನ್ ಟು ದಿ ಹೀಲ್. ದಿಸ್ ಈಸ್ ವೆರಿ ರಿಲ್ಯಾಕ್ಸಿಂಗ್ ಫಾರ್ ದಿ ಕಂಪ್ಲೀಟ್ ಕ್ಯಾಲ್ಕೇನಿಯಸ್ ರೀಜನ್. ಅಲ್ಲಿರ್ತಕ್ಕಂತಹ ಪಾದದ ತಳಭಾಗ ಮತ್ತು ದಿ ಆರಿಜಿನ್ ಆಫ್ ದಿ ಪ್ಲ್ಯಾಂಟಾರ್ ಫೇಶಿಯಾ ಇವುಗಳೆಲ್ಲ ಒಳ್ಳೆಯ ವಿಶ್ರಾಂತಿಯನ್ನು ಇಲ್ಲಿ ಪಡ್ಕೊಳ್ಳುತ್ತೆ. ಸುಮಾರು 1 ನಿಮಿಷದಷ್ಟು ಕಾಲ ಈ ಒಂದು ಆಸನದಲ್ಲಿ ವಿರಮಿಸಬಹುದು. ಇದು ಹಿಮ್ಮಡಿಯ ಭಾಗಕ್ಕೆ ಬಹಳ ಒಳ್ಳೆಯ ಒಂದು ಚಲನೆ. ಬದಲಾಯಿಸಿ, ಬಲಗಾಲು ಮುಂದಕ್ಕೆ, ಎಡಗಾಲು ಹಿಂದಕ್ಕೆ, ಬಲಗಾಲು ಮಡಚೋದು. ಕೀಪ್ ದಿ ಫೋಲ್ಡೆಡ್ ಬ್ಲ್ಯಾಂಕೆಟ್ ಆನ್ ದಿ ಹೀಲ್. ಹಿಮ್ಮಡಿ ಮೇಲೆ ಇಟ್ಕೊಂಡು ನಂತರ ಕೂತ್ಕೊಳ್ಳಿ. ಸಿಟ್ ಸ್ಟ್ರೈಟ್. ಭಾಳ ಸುಲಭವಾಗಿ ಪ್ರತಿಯೊಬ್ಬರು ಇದನ್ನು ಅಳವಡಿಸ್ಕೋಬೋದು. ಆ ಹಿಮ್ಮಡಿ ಭಾಗದ ಮೇಲೆ ನಮ್ಮ ಇಡೀ ದೇಹದ ತೂಕವನ್ನು ವರ್ಗಾಯಿಸಲಿಕ್ಕೆ ಇರತಕ್ಕಂಥ ಒಂದು ಕ್ರಮ. ಸೊ ಇಟ್ ಗಿವ್ಸ್ ಎ ಗುಡ್ ರಿಲ್ಯಾಕ್ಸೇಷನ್ ಫಾರ್ ದಿ ಪರ್ಟಿಕ್ಯುಲರ್ಲಿ ಹೀಲ್ ಆ್ಯಂಡ್ ಆಫ್ ಕೋರ್ಸ್ ಫಾರ್ ದಿ ಕಂಪ್ಲೀಟ್ ಫುಟ್. ಇಡೀ ಹಿಮ್ಮಡಿಯ ಭಾಗ ಸಾಕಷ್ಟು ವಿಶ್ರಾಂತಿಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಮೇಲೆ ಕೇಳಿ, ಈ ಕಡೆ ತಿರುಗ್ಕೊಳ್ಳಿ. ಜಸ್ಟ್ ಸಿ ಹೌ ದಿ ಪೋಸ್ಚರ್ ಲುಕ್ಸ್ ಫ್ರಮ್ ದಿ ಅದರ್ ಪರ್ಸ್ಪೆಕ್ಟಿವ್. ಬಲಗಾಲನ್ನು ಹಿಂದಕ್ಕೆ ಮಡಚಬೇಕು, ಮೇಲೆ ಕೇಳಬೇಕು.
ಹಿಮ್ಮಡಿಯ ಮೇಲೆ ಬ್ಲ್ಯಾಂಕೆಟನ್ನು ಇಟ್ಕೊಂಡು ಬ್ಲ್ಯಾಂಕೆಟ್ ಮೇಲೆ ಕೂತ್ಕೋಬೇಕು. ಸಿಟ್ ಆನ್ ದಿ ಬ್ಲ್ಯಾಂಕೆಟ್. ಸೊ ತೂಕ ಬ್ಲ್ಯಾಂಕೆಟ್ಟು ಮತ್ತು ತನ್ಮೂಲಕ ಹಿಮ್ಮಡಿ ಮೇಲೆ ಹೋಗಬೇಕದು. ಸೊ ಇಟ್ ಶುಡ್ ಬಿ ಕೇರ್ಫುಲಿ ಪ್ರಾಪರ್ಲಿ ಟ್ರಾನ್ಸ್ಫರ್ ಟು ದಿ ಹೀಲ್. ಮುಂದ್ಗಡೆ ಇರ್ತಕ್ಕಂಥ ಕಾಲನ್ನ ಹೀಗೆ ಮಡ್ಚ್ಕೊಂಡ್ಬಿಟ್ರಿ ಸೊ ದಟ್ ಯು ಕ್ಯಾನ್ ಸಿಟ್ ಕಂಫರ್ಟಬಲಿ ಇನ್ ಎ ಸ್ಟೇಬಲ್ ವೇ. ಎಡಗಾಲನ್ನು ಈ ಥರ ಮಡ್ಚ್ಕೊಂಡಿದ್ದು ಸ್ಥಿರವಾಗಿ ಕೂತಿರಬೇಕು. ಸುಮಾರು 1 ರಿಂದ 2 ನಿಮಿಷ ಈ ಒಂದು ಆಸನವನ್ನು ಮಾಡ್ಬೋದು. ಬದಲಾಯಿಸಿ ಕೂತ್ಕೋಬೇಕು. ಸೊ ಇದು ಭಾಳ ಸುಲಭವಾದಂಥ ರೀತಿಯಲ್ಲಿ ಪಾದದ ಭಾಗಕ್ಕೆ ಒಂದು ಹಿತವಾದಂತಹ ಒಂದು ಒತ್ತಡವನ್ನು ನೀಡತಕ್ಕಂತಹ, ವಿಶ್ರಾಂತಿಯನ್ನು ನೀಡತಕ್ಕಂತಹ ಕ್ರಮ. ಹೇಳಿ ಸ್ವಸ್ತಿಕಾಸನದಲ್ಲಿ ಕುಳಿತುಕೊಳ್ಳಿ.